ಹಾಯ್ ಹಲೋ ನಮಸ್ಕಾರ. ಇವತ್ತು ಕರ್ನಾಟಕದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR 2026 ಫಸ್ಟ್ ನಿಮ್ಮ ಫೋನಲ್ಲಿರುವ ಕ್ರೋಮ್ ಆರ್ ಸಫಾರಿ ಓಪನ್ ಮಾಡಿ. ಅದಾದಮೇಲೆ ಸರ್ಚ್ ಬಟನ್ ಮೇಲೆ KE ಅಂತ ಸರ್ಚ್ ಮಾಡಿ. KE ಹೋಮ್ ಓಪನ್ ಆಗುತ್ತೆ. ಅದಾದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ KE ಹೋಮ್ ಕರ್ನಾಟಕ CET ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ KE ಹೋಮ್ ಪೇಜ್ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು ಇತ್ತೀಚಿನ ಪ್ರಕಟಣೆಗಳು ಎಲ್ಲ ಸೂಚನೆಗಳು ಎಲ್ಲ ಬಂದಿರುತ್ತೆ. ಅದು ನಮಗೆ ಬೇಡ. ನಮಗೆ ಮೇನ್ ಬೇಕಾಗಿರೋದು ಏನಂದರೆ ಪೇಜ್ನಲ್ಲಿ ಕಾಣ್ತಿರೋ 3 ಬಾರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೊಂದು ಮೇನ್ ಓಪನ್ ಆಗುತ್ತೆ. ಅಲ್ಲಿ ನೇಮಕಾತಿ ಅಂತ ಟೈಪ್ ಮಾಡಿ ನೇಮಕಾತಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ನೋಡ್ತಿರ್ಬೋದು, ಅಲ್ಲಿ ಇದೆ ನಿಮಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR 2026 ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೇಕಾದ್ರೆ ಸಶಸ್ತ್ರ ಪೊಲೀಸ್ CRDR RPC ಅಂತ ಆಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಓಪನ್ ಆಗುತ್ತೆ ಪೇಜು. ಅಲ್ಲಿ ಇರ್ಬೋದು, ನೋಡ್ಬೋದು ಆನ್ಲೈನ್ ಅರ್ಜಿ ಲಿಂಕು, ಸಶಸ್ತ್ರ ಕಾನ್ಸ್ಟೇಬಲ್ ಮೀಸಲಾತಿ ಎಲ್ಲ ಇರುತ್ತೆ. ನಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋದನ್ನು ನೋಡಬೇಕು. ನಾವು ಸಶಸ್ತ್ರ ಕಾನ್ಸ್ಟೇಬಲ್ CRDR ಲಿಂಕ್ ಸೇರನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಅಲ್ಲಿ ನಿಮಗೆ ಒಂದು ನಿಮ್ಮ ಯೂಸರ್ ಐಡಿ ಇದ್ದರೆ ಯೂಸರ್ ಐಡಿ ಹಾಕ್ಕೊಳ್ಳಿ. ಆಲ್ರೆಡಿ ನೀವು ಯೂಸರ್ ಐಡಿ ಮಾಡ್ಕೊಂಡಿರ್ತಾರೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಫಿಲ್ ಮಾಡಿ. ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನು ಫಿಲ್ ಮಾಡಿ ನಂತರ ಲಾಗಿನ್ ಅಂತ ಹುಡುಕ್ಬಿಡುತ್ತೆ. ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲಿ 3 ಆಪ್ಷನ್ ಕಾಣುತ್ತೆ: ಇಮೇಲ್, ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್. ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರಿಜಿಸ್ಟ್ರೇಷನ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನನ್ನ ರಿಜಿಸ್ಟ್ರೇಷನ್ ನಂಬರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಕಾಪಿ ಇತ್ತು ಮಾಡಿದ್ದೆ. ಅಲ್ಲಿ SMS ಅಂತ ಇರುತ್ತಲ್ಲ, SMS ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗತ್ತೆ. A5BIDS ಅಂತ ನಂದು ಕ್ಯಾಪ್ಚಾ ಬಂದಿದೆ, ಅದನ್ನು ನಾನು ಫಿಲ್ ಮಾಡ್ಕೊಂಡಿದ್ದೇನೆ. ಫಿಲ್ ಮಾಡ್ಕೊಂಡ್ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. OTP ಸೆಂಡ್ ಆಗುತ್ತೆ. OTP ಬರುತ್ತೆ. ಅಲ್ಲಿ OTPನ ಬಂದಿರೋ OTPನ 5 ಬಾಕ್ಸಲ್ಲಿ 6 ಬಾಕ್ಸಲ್ಲಿ ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಸೆಂಡ್ ಆಗುತ್ತೆ. ನೋಡ್ತಿರ್ಬೋದು ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣಿಸ್ತಿರ್ಬೋದು. ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ PDP ಅಂತ ಬರುತ್ತೆ. ನೀವು ಈಸಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೋದು. ಆ ಬಂದಿರೋ PDF ನಿಮ್ಮ ಫೈಲಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿ ಹೋಗಿ ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಯಾರಾದರೂ ಗೊತ್ತಿಲ್ಲದೆ ಇರೋರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.